ವಾಣಿಜ್ಯ ನಗರಿ ಹುಬ್ಬಳ್ಳಿಯ ವಾಹನ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ದಿನಕ್ಕೊಂದು ರೀತಿಯ ಕಿರಿಕಿರಿ ಎದುರಾಗುತ್ತಿದ್ದು, ರಸ್ತೆಗೆ ಇಳಿಯುವುದೇ ಸವಾಲಾಗಿ ಪರಿಣಮಿಸಿದೆ. ಒಂದೆಡೆ ಚೆನ್ನಮ್ಮ ವೃತ್ತದಿಂದ ಹೊಸೂರುವರೆಗಿನ ಫ್ಲೈಓವರ್ ಕಾಮಗಾರಿಯಿಂದಾಗಿ ಜನರು ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸಬೇಕಾದ ವಾತಾವರಣವಿದೆ. ಇದರ ಮಧ್ಯೆಯೇ ಈಗ ನಗರದ ಪ್ರಮುಖ ಹಾಗೂ ಪ್ರತಿಷ್ಠಿತ ಗೋಕುಲ್ ರಸ್ತೆಯಲ್ಲಿ ಮತ್ತೊಂದು ಹೊಸ ಸಂಕಟ ತಲೆದೂರಿದೆ. ಇನಾರ್ಬಿಟ್ ನಂತಹ ಮಾಲ್ಗಳ ಮುಂದೆ ಪಾದಚಾರಿಗಳಿಗಾಗಿ ನಿರ್ಮಿಸಲಾದ ಫುಟ್ಪಾತ್ಗಳ ಮೇಲೆ ಅಕ್ರಮವಾಗಿ ದ್ವಿಚಕ್ರ ವಾಹನ ಹಾಗೂ ಕಾರ್ಗಳನ್ನ ನಿಲ್ಲಿಸಲಾಗುತ್ತಿದೆ. ಅಂದ್ರೆ ಸರ್ ಅಲ್ಲಿ ಮಾಲ್ ಮುಂದೆ ಎಲ್ಲ ಸೆಕ್ಯೂರಿಟಿಗರು ಎಲ್ಲ ಇರ್ತಾರ್ರಿ. ಅಲ್ಲಿ ಎಲ್ಲ ಇದ್ರು ಅಲ್ಲಿ ಪಾರ್ಕಿಂಗ್ ಮಾಡ್ತಾರ್ರಿ. ಪಾರ್ಕಿಂಗ್ ಅಂದ್ರೆ ಸರ್ ಹಿಂಗ ಟ್ರೈನ್ ಹೆಂಗ್ ಹೋಗೈತಿ ಹಂಗ ಸಾಲ್ ಹಿಡಿದು ಗಾಡಿ ಹಚ್ಚಿಬಿಡ್ತಾರೆ. ಅಲ್ಲಿ ಕಾರ್ ಆಗಿರ್ಬೋದು, ಟಾಟಾ ಏಸಿ ಆಗಿರ್ಬೋದು ಅಂತ ಗಾಡಿ ಹಚ್ಚಿಬಿಡ್ತಾರ. ಪ್ರತಿಯೊಂದು ಮಾಲ್ನಲ್ಲೂ ಅಧಿಕೃತ ಪಾರ್ಕಿಂಗ್ ವ್ಯವಸ್ಥೆ ಇದ್ದರೂ ಗ್ರಾಹಕರು ಹಾಗೂ ಸಾರ್ವಜನಿಕರು ಫುಟ್ಪಾತ್ ಮೇಲೆಯೇ ವಾಹನ ಪಾರ್ಕ್ ಮಾಡುತ್ತಿದ್ದಾರೆ. ಮಾಲ್ಗಳ ಮುಂದೆ ಬೃಹತ್ ನೋ ಪಾರ್ಕಿಂಗ್ ಬೋರ್ಡ್ಗಳಿದ್ದರೂ ಸೆಕ್ಯೂರಿಟಿ ಗಾರ್ಡ್ಗಳು ಕಾರ್ ಬೈಕ್ಗಳನ್ನು ನಿಲ್ಲಿಸುವುದನ್ನು ಪ್ರಶ್ನಿಸುತ್ತಿಲ್ಲ. ಕೆಲವು ಅಡಿಗಳ ಅಂತರದಲ್ಲಿ ಸಂಚಾರ ಪೊಲೀಸ್ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದರೂ ಈ ಅಕ್ರಮ ಪಾರ್ಕಿಂಗ್ ಕಂಡು ಕಾಣದಂತೆ ಜಾರಿಕೊಳ್ಳುತ್ತಿರುವುದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತ ಆಮೇಲೆ ಅಲ್ಲಿ ಫುಟ್ಪಾತ್ ಏನೈತಲ್ ಸರ್, ಅಲ್ಲಿ ಫುಟ್ಪಾತ್ದಾಗ ಅಡ್ಡಾಡಕ್ಕೂ ಜನಕ್ಕೆ ಅದೇ ಇಲ್ರಿ. ಅಲ್ಲಿ ಅವ್ರು ಅವು ಇವು ಹಾಕ್ಬಿಟ್ಟಿರ್ತಾರ್ರಿ, ಚೈನ್ ಹಾಕಿ ನಿಂತ್ ಬಿಟ್ಟಿರ್ತಾರ ಸೆಕ್ಯೂರಿಟಿ ಅವ್ರು. ಫುಟ್ಪಾತ್ ಅಂಕ್ರು ಅಲ್ಲಿ ಜನರಿಗೆ ಯೂಸ್ ಆಗೋಲ್ತ್ರಿ. ಅದು ನೀವ್ ಬೇಕಾದ್ರೆ ಹೋಗಿ ನೋಡ್ಕೊಂಬರ್ರಿ ಸರ್, ಅಲ್ಲೇನ ಯೂಸ್ ಆಗತ್ತಿಲ್ರಿ ಫುಟ್ಪಾತ್. ಸರ್ ನಾವು ಮೊದಲ ಅಲ್ಲಿ ಫುಟ್ಪಾತ್ ಕ್ಲಿಯರ್ ಆಗ್ಬೇಕ್ರಿ. ಯಾಕಂದ್ರೆ ಅದು ಇನಾರ್ಬಿಟ್ ಮಾಲ್ ಪಕ್ಕದಾಗ ಒಂದ್ ಬಸ್ ಸ್ಟಾಪ್ ಐತ್ರಿ. ಆ ಬಸ್ ಸ್ಟಾಪ್ ಬಾಜುಕ ಅದಕ್ಕೆ ಹೆಂಗ್ ಬೇಕಾದಂಗ ಚೈನ್ ಎಳೆದ್ ಬಿಟ್ರ ಮಂದಿ ರೋಡ್ ಮ್ಯಾಗ ಹೋಗಿ ಅಲ್ಲಿ ಬಸ್ ಹತ್ತುವಂತದ್ ಮಾಡತ್ತಾರ. ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಹಿರಿಯರು ಎಲ್ಲಾರು. ಏನ್ ಸರ್ ಹೊಣೆ ಅಂದ್ರೆ ಅದ ಯಾರು ನೋಡೋಂತಾರ ಇಲ್ರಿ. ಅಲ್ಲೇ ಪೊಲೀಸರು ಬಾಜುನ ಗಾಡಿ ಹಿಡಿತಿರ್ತಾರ ಸರ್. ಅಲ್ಲೇ ಇನ್ನೊಂದು ಕಾರ್ನರ್ ಬಿಟ್ಟು ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಗಾಡಿ ಹಿಡಿತಿರ್ತಾರ. ಪಾದಚಾರಿಗಳು ಸುಗಮವಾಗಿ ಸಂಚರಿಸಲು ಮಾಡಿದ ಫುಟ್ಪಾತ್ಗಳು ಇವತ್ತು ವಾಹನಗಳ ನಿಲ್ದಾಣಗಳಾಗಿವೆ. ನಡಿಗೆದಾರರು ಪ್ರಾಣ ಭಯದಿಂದ ಮುಖ್ಯ ರಸ್ತೆಯಲ್ಲೇ ನಡೆಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಬಾಳ ಅಂದ್ರೆ ಒಂದ್ 4 ಹೆಜ್ಜೆಗೆ ಫುಲ್ ಟ್ರಾಫಿಕ್ ಜಾಮ್ ಸರ್. ಅಲ್ಲಿ ಸಂಜೆ ಆತ ಅನ್ಕೊಂಡ ಟ್ರಾಫಿಕ್ ಜಾಮ್. ಸರಿ ಕೇಳೋರು ಇಲ್ಲ ಅನ್ನಕೇನು ಸರ್, ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರ ಅನ್ನೋದು ನಮ್ದು ಆಗ್ರಹ ಐತಿ ಸರ್ ಇದ್ರ ಮ್ಯಾಗ. ಯಾಕಂತಂದ್ರ ಅವ್ರು ಅಲ್ಲಿ ಕಂಡು ಬಂದ್ಬಿಡಿದೆ ಸರ್. ಅದ ಫುಟ್ಪಾತ್ ಮ್ಯಾಗಿನ ಅಂಗಡಿ ಎಲ್ಲಾ ತೆರವು ಮಾಡತ್ತಾರ ಸರ್. ಫುಟ್ಪಾತ್ ಮ್ಯಾಗ ಹಚ್ಚುವಂತ ಗಾಡಿಗಳನ್ನ ತೆಗ್ಸಂಗಿಲ್ಲ. ಮತ್ತ ಆಮೇಲೆ ಅಲ್ಲಿ ಫುಟ್ಪಾತ್ ಮೇಲೆ ಇವರ ಅಧಿಕೃತವಾಗಿ ಚೈನ್ ಎಳೆದ ಪೂರ ಅದನ್ನ ತಾವ ಫುಟ್ಪಾತ್ ತಮ್ಮ ಸ್ವಂತ ಮಾಡ್ಕೊಂಡ್ಬಿಟ್ಟಾರ. ಮತ್ ಇದ್ರ ಮೇಲೆ ಇನ್ನ ಏನ್ ಬೇಕು ಸರ್? ದೊಡ್ಡ ಮೇಲೆ ಹೊಡಿತಾರ. ಇಂತ ದೊಡ್ಡ ಮಾಲ್ದವ್ರಿಗೆ ಯಾಕೆ ಹೇಳಂಗಲ್ಲ? ನನ್ನ ಹೆಸರು ಮಂಜುನಾಥ್ ಮರಾಠ ಅಂತ. ಈ ಕುರಿತು ಜನಮನ ಸುದ್ದಿ ಬೆಳಕು ಚೆಲ್ಲಿದ ನಂತರವಾದರೂ ಸಂಬಂಧಪಟ್ಟ ಮಾಲ್ ಆಡಳಿತ ಮಂಡಳಿಯಾಗಲಿ ಅಥವಾ ಹುಬ್ಬಳ್ಳಿ ಸಂಚಾರ ಪೊಲೀಸರಾಗಲಿ ಎಚ್ಚೆತ್ತುಕೊಳ್ಳುತ್ತಾರೆ. ಫುಟ್ಪಾತ್ ಆಕ್ರಮಿಸಿಕೊಂಡು ವಾಹನ ನಿಲ್ಲಿಸುವವರ ವಿರುದ್ಧ ಕಠಿಣ ಕ್ರಮ ವಿಧಿಸಿ ಪಾದಚಾರಿಗಳಿಗೆ ಸುಗಮ ಸಂಚಾರಕ್ಕೆ ಹಾದಿ ಮಾಡಿಕೊಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ವೆಂಕಟೇಶ್ ದಾಸರ್, ಜನಮನ ಸುದ್ದಿ, ಹುಬ್ಬಳ್ಳಿ.